ಆರ್ಎಸ್ಎಸ್ನ ಕಾರ್ಯ ಚಟುವಟಿಕೆಗಳಿಗೆ ನಿರ್ಬಂಧ ವಿಧಿಸಿದಂತ ಸರ್ಕಾರ ಹೈಕೋರ್ಟ್ನಿಂದ ಮಧ್ಯಂತರ ತಡೆ ಆದೇಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸುತ್ತೀವಿ ಅಂತ ಗೃಹ ಸಚಿವರು ಮಾತನಾಡಿದ್ದಾರೆ. ಮೇಲ್ಮನವಿ ಸಲ್ಲಿಸುವಂತೆ ಸಿಎಂ ಆದೇಶ ಮಾಡಿದ್ದಾರೆ, ಹೀಗಾಗಿ ನಾವು ಮೇಲ್ಮನವಿ ಸಲ್ಲಿಸುತ್ತೀವಿ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ ಇದು. ಇಲ್ಲಿ ಓಲೈಕೆಯ ಪ್ರಶ್ನೆನೇ ಬರೋದಿಲ್ಲ. ಹಿಂದೆ ಜಗದೀಶ್ ಶೆಟ್ಟರ್ ಅವರು ಆದೇಶ ಮಾಡಿದ್ರು, ಅವರು ಮುಖ್ಯಮಂತ್ರಿಗಳಿದ್ದಾಗ ಇದನ್ನ ಮಾಡಿದ್ದು. ಅವರು ಆದೇಶ ಮಾಡಿದಾಗ ಯಾರನ್ನಾದ್ರೂ ಓಲೈಕೆ ಮಾಡಿದ್ರಾ? ಬಿಜೆಪಿ ನಾಯಕರಿಗೆ ಪ್ರಶ್ನೆ ಮಾಡಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ರಿವ್ಯೂ ಮಾಡ್ತೀವಿ, ಪೆಟಿಷನ್ ಹಾಕ್ತೀವಿ. ಇಲ್ಲ, ನಾವು ಅದನ್ನ ಡಬಲ್ ಬೆಂಚಿಗೆ ರಿವ್ಯೂ ಹಾಕೋದಕ್ಕೆ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ. ಅದನ್ನ ರಿವ್ಯೂ ಮಾಡ್ತೀವಿ, ಪೆಟಿಷನ್ ಹಾಕ್ತೀವಿ. ಆಗ್ತಾ ಇರುತ್ತೆ, ಕೋರ್ಟ್ಗಳು ಆದೇಶಗಳು ಕೊಡ್ತಾ ಇರ್ತಾರೆ, ನಾವು ಅಪೀಲ್ ಹಾಕಲೇಬೇಕಾಗುತ್ತೆ. ನಮಗೆ ತಿಳಿದಂಥ ಕಾರಣಗಳನ್ನು ನಾವು ಕೊಡ್ತೇವೆ. ಡಬಲ್ ಬೆಂಚಲ್ಲಿ ಏನಾಗುತ್ತೆ ನೋಡೋಣ, ಪ್ರಶ್ನೆ ಬರೋದಿಲ್ಲ. ಈಗ ಹಿಂದೆ ಜಗದೀಶ್ ಶೆಟ್ಟರು ಆದೇಶ ಮಾಡಿದರು ಅವರ ಮುಖ್ಯಮಂತ್ರಿಗಳಿಗೆ. ಅವಾಗ ಯಾರನ್ನು ಓಲೈಕೆ ಮಾಡಿದ್ರು? ಅವರು ಏನೋ RSS ಅಂತ ಹೇಳಿರಲಿಲ್ಲ, ನಾವು RSS ಅಂತ ಏನು ಹೇಳಿದ್ವಿ. ಸಾರ್ವಜನಿಕ ದೃಷ್ಟಿಯಿಂದ ಇದು ಈ ರೀತಿ ಆಗೋದು ಬೇಡ ಅಂತ ಹೇಳಿ ಒಂದು ತೀರ್ಮಾನಕ್ಕೆ ನಾವು, ಅವರು ಹಿಂದೆನೂ ಕೂಡ ಅವರು ಅದೇ ಕಾರಣ ಇತ್ತೋ ಏನೋ ಗೊತ್ತಿಲ್ಲ, ಅವ್ರಿಗೇನು ಕಾರಣ ಇತ್ತೋ, ನಾವು ಕೆಲವು ಕಾರಣಗಳಿಂದ ಆ ತೀರ್ಮಾನವನ್ನು ಸರ್ಕಾರ ಮಾಡ್ತೀವಿ. ಅದಕ್ಕೆ ಕೋರ್ಟ್ನವರು ಅವ್ರು ಬೇರೆ ಅವ್ರಿಗೇನು ಅರ್ಥೈಸ್ಕೊಂಡಿದ್ದಾರೆ ಕೋರ್ಟ್ನವರು ಗೊತ್ತಿಲ್ಲ, ಅವರು ಆ ರೀತಿ ತೀರ್ಮಾನ ಕೊಟ್ಟಿದ್ದಾರೆ. ಈಗ ನಾವು ಮತ್ತೆ ಅಪೀಲ್ ಹೋಗ್ತೀವಿ. ಅಪೀಲ್ನಲ್ಲಿ ಮತ್ತೂ ಹೆಚ್ಚಿನ ಮಾಹಿತಿಗಳನ್ನು ಕೊಟ್ಟು ಸರ್ಕಾರದ ಉದ್ದೇಶವನ್ನು ಅವರಿಗೆ ತಿಳಿಸ್ತೇವೆ. ಏನು ಆದೇಶ ಬರುತ್ತೆ ನೋಡೋಣ. ಇಲ್ಲ, ನಾವು ಅದನ್ನ ಡಬಲ್